ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಹಾಗೆ ಅನಾಮಿಕ ವ್ಯಕ್ತಿಯ ಕುರಿತಂತೆ ಧರ್ಮಸ್ಥಳದ ಸದ್ಯದ ಅಪ್ಡೇಟ್ ಅನ್ನು ನೋಡ್ತಾ ಹೋಗೋಣ. ಹಾಗೆ ನಮ್ಮ ಒಂದು ಮಾಧ್ಯಮ ಮಿತ್ರರೊಂದಿಗೆ ವಿಜಯ್ ಅವರು ಸಂಪರ್ಕದಲ್ಲಿದ್ದಾರೆ. ಹಲೋ ವಿಜಯ್. ನಮಸ್ಕಾರ ಅಂಜು. ವಿಜಯ್ ಅವರ ಇವತ್ತಿನ ಒಂದು ಸದ್ಯದ ಬೆಳವಣಿಗೆ ಯಾವ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇದೆ, ಹಾಗೆ ಇವತ್ತು 13ನೇ ಪಾಯಿಂಟ್ ಅಲ್ಲಿ ಒಂದು ಶೋಧನಾ ಕಾರ್ಯ ನಡೀತಾ ಇದೆ, ಈ ಕುರಿತಂತೆ ಅನಿಲ್, 13ನೇ ಪಾಯಿಂಟ್ ಅಲ್ಲಿ ಇವತ್ತು ಶೋಧ ನಡೀತಾ ಇದೆ. ಬಟ್ 13ನೇ ಪಾಯಿಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಸಿಕ್ಕಿಲ್ಲ. ಇಲ್ಲಿ ಮಹತ್ತರದ ಬದಲಾವಣೆಗಳು ಏನು ಆಗಿಲ್ಲ ಅಂತ ಅನಿಸ್ತಾ ಇದೆ ಅನಿಲ್. ಒಟ್ಟಾರೆಯಾಗಿ ನಾವು ಸಹ ದೃಶ್ಯ ಮಾಧ್ಯಮದಲ್ಲಿ ಗಮನಿಸಿದ ಹಾಗೆ ವಿಜಯ್ ಅವರೇ ನೋಡ್ತಾ ಇದ್ರೆ ಅಲ್ಲಿ ಏನಾಗಿದೆ ಅಂದ್ರೆ 18ರಿಂದ 20 ಅಡಿ ಆಳದಲ್ಲಿ ಜೆಸಿಬಿಗಳ ಸಹಾಯದಿಂದಾಗಿ ಒಂದು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಯಾವುದೋ ಒಂದು ಕಲ್ಕುವಾರೆಗಳನ್ನ ಅಥವಾ ಈ ಕಡೆ ಈಗ ಮಂಗಳೂರು ಭಾಗದಲ್ಲಿ ಹೇಗೆ ಒಂದು ಕೆಂಪು ಮಣ್ಣನ್ನ ರೆಡ್ ಸಾಯಿಲ್ ಕಲ್ಗಳನ್ನ ಉದ್ಘಾಟನೆ ಮಾಡ್ತಾರಲ್ಲ ಆ ರೀತಿಯಲ್ಲಿ ಅಲ್ಲಿ ಗುಂಡಿಗಳನ್ನ ಸಹ ತೆಗೆಯಲಾಗಿದೆ. ಯಾವ ರೀತಿ ಅಂದ್ರೆ ಈ ಬಾಡಿಗಳನ್ನ ಈ ಮಟ್ಟದಲ್ಲಿ ಜೆಸಿಬಿಗಳಿಂದ ತೆಗೆದಾಗ ಅಷ್ಟೆಲ್ಲ ಸೆನ್ಸಿಟಿವ್ ಆಗಿ ಪಾಠಗಳು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅವೆಲ್ಲ ಉತ್ಖನನ ನೋಡಿದ್ರೆ ಆ ಪ್ಲೇಸ್ ಗಳನ್ನ ನೋಡ್ತಾ ಇದ್ರೆ ದೃಶ್ಯದಲ್ಲಿ. ಹೌದು ಅನಿಲ್, ನೀವು ಹೇಳಿದ್ ನಿಜ. ಈ ಒಂದು ಅಗಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅನಾಮಿಕ ವ್ಯಕ್ತಿ ಆ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದ ಮತ್ತು ಮಣ್ಣು ಎತ್ತ ಹಾಕಿದಂತ ಸಂದರ್ಭದಲ್ಲಿ ಅವುಗಳನ್ನ ಕೆದಕಿ ನೋಡುವಂತ ಒಂದು ಪ್ರಯತ್ನವನ್ನ ಈ ಅನಾಮಿಕ ವ್ಯಕ್ತಿ ಮಾಡ್ತಾ ಇದ್ದ. ಯಾಕಂತಂದ್ರೆ ಅಲ್ಲಿ ಏನಾದ್ರು ಕಳೆ ಬರಹಗಳು ಜೆಸಿಪಿಯಿಂದ ಮಿಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಂದು ಆತ ಹುಡುಕ್ತಾ ಇದ್ದ. ಇವನ್ನೆಲ್ಲ ನೋಡಿದ ಸಂದರ್ಭದಲ್ಲಿ ಅನಾಮಿಕನಿಗೂ ಕೂಡ ಒಂಥರ ಆಶ್ಚರ್ಯಚಕಿತನಾಗಿದ್ದಾನಂತೆ ಅನಿಸ್ತಾ ಇತ್ತು ಅನಿಲ್. ಈ ಎಲ್ಲ ಪ್ರಕರಣ ನೋಡ್ತಾ ಇದ್ರೆ SIT ಅವರಿಗೆ ಒಂಥರ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ. ಯಾಕಂದ್ರೆ ಈಗ ಅನಾಮಿಕ ವ್ಯಕ್ತಿ ಹೇಳಿದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಸ್ಪಾಟ್ ಅಲ್ಲಿ ಎನ್ಕ್ವೈರಿ ಮಾಡೋದು ಅಗಿಯುವುದು ಹಾಗೆ ಈ ಎಲ್ಲ ನೋಡ್ತಾ ಇದ್ರೆ ಅವರು ಬೇರೆ ಹಂತದಲ್ಲೇ ಇದೊಂದು ರೀತಿಯಲ್ಲಿ ಪ್ರಕ್ರಿಯೆಗೆ ಮುಂದಾಗ್ಬೇಕು ಅನ್ಸುತ್ತೆ ವಿಜಯ್ ಅವರೇ. ಖಂಡಿತವಾಗಲೂ ಅವರು ಸಾಧ್ಯವಾದಷ್ಟರ ಮಟ್ಟಿಗೆ ಈಗ ಅಂದ್ರೆ ಅಲ್ಲಿ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ದೂರುದಾರರಿಗಿಂತಾನು ಏನಾಗುತ್ತೆ ಅಂದ್ರೆ ರೀಸನ್ ಅಲ್ಲಿ ಅನಾಮಿಕ ವ್ಯಕ್ತಿಗಳಿಗೆ ಯಾರು ಈಗ ಹೆಣಗಳನ್ನ ಸಾಗಿಸ್ತಾ ಇದ್ರು ಅವರನ್ನ ನೇರವಾಗಿ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ಬೇಕಾಯ್ತು. ಅವರನ್ನ ವಿಚಾರಣೆ ಕರಿಬೇಕಾಗುತ್ತೆ. ಯಾಕಂದ್ರೆ ಇವ್ರೀಗ 15ರಿಂದ 20 ವರ್ಷದ ಹಿಂದಿನದ ಬಾಡಿಗಳನ್ನ ಈಗ ಹುಡುಕಿ ಬಾಡಿಗಳಿಂದ ಆ ರೂಟ್ ಅಲ್ಲಿ ಹೋಗೋದಕ್ಕಿಂತಾನು ಈಗ ಬಾಡಿ ಎಲ್ಲಿಂದ ಬರ್ತಾ ಇತ್ತು, ಈಗ ಅನಾಮಿಕ ವ್ಯಕ್ತಿಗೆ ಬಾಡಿ ಯಾರು ಕೊಡ್ತಾ ಇದ್ರು ಅವರಿಂದ, ಹಾಗೆ ಅವು ಏನಾದ್ರು ಅಲ್ಲಿನ ಒಂದು ಧರ್ಮಸ್ಥಳದ ಗ್ರಾಮದಲ್ಲಿ ಯಾವುದೇ ರೀತಿಯ ಬಾಡಿಗಳು ಗ್ರಾಮ ಪಂಚಾಯಿತಿಯಲ್ಲಿ ದಾಖಲಾಗಿದ್ವು ಆ ರೀತಿ ನಿಟ್ಟಿನಲ್ಲಿ ನಾವು ಇವುಗಳನ್ನ ಪ್ರಯತ್ನ ಮಾಡ್ಬೇಕಾಗತ್ತೆ ಅಂತ ವಿಜಯ್. ಒಟ್ಟಾರೆಯಾಗಿ ಇದನ್ನು ಪ್ರಕರಣವನ್ನು ನೋಡ್ತಾ ಇದ್ರೆ ಅನಿಲ್, ಈಗ ತನಿಖೆ ಹಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ಆತನೊಂದಿಗೆ ಸಪೋರ್ಟಿವ್ ಆಗಿದ್ದಂತವ್ರನ್ನು ಸಹ ಪರೀಕ್ಷೆಗೆ ಒಳಪಡಿಸ್ತಾರೆ. ಅಂದ್ರೆ ಅಲ್ಲಿ ತನಿಖೆಯನ್ನು ನಡೆಸ್ತಾರೆ ಅವ್ರನ್ನ. ಜೊತೆಗೆ ಇತರೆ ಸಾಕ್ಷಿದಾರರು ಯಾರಾದ್ರು ಇದ್ರೆ ಅವ್ರನ್ನು ಸಹ ಒಂದು ಈ ತನಿಖೆಯ ಭಾಗವನ್ನ ಮಾಡ್ಕೊಳ್ತಾರೆ. ವಿಜಯ್ ಅವರ ಇವತ್ತಿನ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಮತ್ತೆ ಹೊಸ ಸಾಕ್ಷಿಗಳು ಸಹ ಬರ್ತಾ ಇದ್ದಾರೆ. ಹೌದು ಹೌದು ಅನಿಲ್. ಜಯಂತ್ ಅವರಾಗಿರ್ಬೋದು, ತುಕಾರಾಮು ಹಾಗೆ ಪುರಂದರ್ ಅವರು ನೋಡ್ತಾ ಇದೀವಿ. ಪುರಂದರ್ ಅವರು ಹೇಳ್ತಾ ಇದಾರೆ ಅವ್ರದ್ದು ಸಹ ಅಲ್ಲಿ ಒಂದು ಸ್ನಾನಘಟ್ಟದಲ್ಲಿ ನಮ್ಮ ಒಂದು ಅಂಗಡಿ ಇತ್ತು, ನಾನು ಫಸ್ಟ್ನೇ ಪಾಯಿಂಟ್ ಅಲ್ಲಿ ಒಂದು ಹೆಣಗಳನ್ನು ಹೂತಾಕೋದು ನೋಡಿದೀನಿ, ಹಾಗೆ ಈಗ 13ನೇ ಪಾಯಿಂಟ್ ಅಲ್ಲಿ ಹೆಣ ಹೂತಾಕೋದು ಸಹ ನಾನು ನೋಡಿದೀನಿ. ಆದ್ರೆ ನಮ್ಮ ಒಂದು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದೂರು ದಾಖಲು ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ SIT ಮುಂದೆ ನೇರವಾಗಿ ಹೋಗಿದ್ದಾರೆ. ನೀವು ಒಂದು ರೀತಿಯಲ್ಲಿ ಹಿಂಬರ ಕೊಟ್ಟಾಗ ಅಲ್ಲಿ ಏನಾದ್ರೂ ರೀತಿಯಲ್ಲಿ ನಮ್ಮ ಒಂದು ನನ್ನ ಸಹ ಒಂದು ವಿಚಾರಣೆ ಕರೀತಾರೆ ಅನ್ನೋ ಒಂದು ಬರದಲ್ಲಿದ್ದಾರೆ. ಬಟ್ ಆದ್ರೆ ಅಲ್ಲಿನ ಒಂದು ಸ್ಥಳೀಯ ಪೊಲೀಸರು ಈ ಬಗ್ಗೆ ಯಾವುದೇ ರೀತಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿ ಮಾಧ್ಯಮದವರಿಗೆ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡ್ರು ವಿಜಯ್ ಅವರೇ. ಖಂಡಿತವಾಗ್ಲೂ ಅದೊಂದು ದೂರನ್ನ ದಾಖಲಿಸಿದ್ದಾರೆ ಆಲ್ರೆಡಿ ಅವ್ರೀಗ. ಮುಂದಿನ ಹಂತದಲ್ಲಿ ಇವ್ರನ್ನ ತನಿಖೆಗೆ ಬಳಸಿಕೊಳ್ಬಹುದು ಅಥವಾ ಅಲ್ಲಿ ಅವ್ರನ್ನ ಇವರಿಂದ ಸಹಕಾರವನ್ನು ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಇವ್ರು ನೇರವಾಗಿ ಈಗ ದೂರನ್ನ ಕೊಟ್ಟಿರುವುದಕ್ಕಾಗಿ ಇವರು ಸಹ ತನಿಖೆಯ ಒಂದು ಭಾಗವಾಗ್ತಾರೆ. ಅಲ್ಲಿ ನೇರವಾಗಿ ಇವರು ಸಾಕಷ್ಟು ಸ್ಥಳಗಳಲ್ಲಿ ಈ ಶವಗಳನ್ನ ಹೂಳಿರ್ತಕ್ಕಂಥದ್ದು ನೇರವಾಗಿ ನೋಡಿದ್ದೀವಿ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇವ್ರನ್ನ ಮುಂದಿನ ದಿನಗಳಲ್ಲಿ ಈ ಸಾಕ್ಷಿ ಉತ್ಖನನ ಸಂದರ್ಭದಲ್ಲಿ ಅಥವಾ ಬೇರೆ ರೀತಿಯಾದಂತಹ ಒಂದು ತನಿಖೆ ಸಂದರ್ಭದಲ್ಲಿ ಬಳಕೆ ಮಾಡುವ ಸಾಧ್ಯತೆ ಇದೆ ಈ ಒಂದು ಪ್ರಕರಣ ಸಂಬಂಧಿಸಿದಂತೆ ವಿಜಯ್ ಅವರೇ ನೋಡ್ತಾ ಇದ್ರೆ ಯಾವುದೇ ರೀತಿಯಿಂದಲೂ ಸಹ ಸ್ಪಷ್ಟವಾದ ಮಾಹಿತಿ ಯಾವುದೇ ರೀತಿಯಿಂದಲೂ ಸಹ ಮಾಧ್ಯಮಗಳಾಗಿರ್ಬೋದು ಯೂಟ್ಯೂಬರ್ಗಳಿಂದ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಹೌದು ಅನಿಲ್, ಸರಿಯಾಗಿ ಯಾರಿಗೂ ಸಹ SIT ಮಾಹಿತಿಯನ್ನ ಕೊಡ್ತಾ ಇಲ್ಲ. ಅಷ್ಟೇ ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾ ಇದೆ. ಈಗ ಕೆಲವು ಮಾಧ್ಯಮಗಳಾಗಿರ್ಬೋದು, ಯೂಟ್ಯೂಬ್ಗಳಾಗಿರ್ಬೋದು, ಅವರಿಗೆ ಲಭ್ಯವಿರ್ತಕ್ಕಂಥ ಮಾಹಿತಿಗಳನ್ನೇ ಈಗ ಬಿತ್ತರ ಮಾಡ್ತಾ ಇದ್ದಾರೆ. ಸ್ಪಷ್ಟವಾದ ಏನಾಗಿದೆ ಅಂದ್ರೆ ಈಗ ಮಾಧ್ಯಮಗಳಲ್ಲಿ ಪರ ಹಾಗೂ ವಿರೋಧವಾಗಿ ನಡೀತಾ ಇದೆ ವಿಜಯ್ ಅವ್ರೆ. ಒಟ್ಟಾರೆ ನಾವು ವೈಯಕ್ತಿಕವಾಗಿ ಕೇಳ್ಬೇಕಂದ್ರೆ ಈಗ ಏನಾಗಿದೆ ಅಂದ್ರೆ ಅವ್ರಿಗೆ ಏನಾದ್ರು ರೀತಿಯಲ್ಲಿ ಈಗ ಪರವಾಗಿ ಅಥವಾ ವಿರೋಧವಾಗಿ ಈಗ ಯೂಟ್ಯೂಬ್ ಪ್ರಮೋಷನ್ ಆಗಿರ್ಬೋದು ಅವ್ರಿಗೆ ಏನಾದ್ರು ರೀತಿಯಲ್ಲಿ ಅವ್ರು ವೈಯಕ್ತಿಕವಾಗಿ ಏನಾದ್ರು ಅವರ ಪರವಾಗಿ ಏನಾದ್ರು ಮಾಡ್ಲಿಕ್ಕೆ ಏನಾದ್ರು ರೀತಿ ಫಂಡಿಂಗ್ ಆಗುತ್ತೆ ಹೇಗಿದೆ? ಅನಿಲ್, ಈ ತರ ವಿಚಾರಗಳು ನಾವು ಹೇಳಕ್ ಸಾಧ್ಯ ಆಗಲ್ಲ. ಯಾವುದೇ ಚಾನಲ್ಗಳಿಗಾಗಿರ್ಬೋದು, ಯೂಟ್ಯೂಬರ್ಸ್ಗಾಗಿರ್ಬೋದು ಯಾವ ರೀತಿ ಫಂಡಿಂಗ್ ಆಗುತ್ತೆ, ಯಾರು ಮಾಡ್ತಾರೆ ಅನ್ನೋದನ್ನ
ಹೇಳಕ್ ಸಾಧ್ಯ ಇಲ್ಲ. ಅದರಲ್ಲಿ ವಿಶೇಷವಾಗಿ ಮಾಧ್ಯಮಗಳಲ್ಲಿ ಆ ಅವರಿಗಂತೂ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರಲ್ಲ. ಯಾವ ತರ ಯಾವ ವಿಚಾರದ ಬಗ್ಗೆ ಹೇಳ್ಬೇಕು, ಯಾವ ಮಾಹಿತಿ ತಗೊಳ್ಬೇಕು ಅನ್ನೋದು. ಅಲ್ಲಿ ಮಾಧ್ಯಮಗಳು ಈಗ ವೈಯಕ್ತಿಕವಾಗಿ ನಾವು ಒಂದು ಜನರಲ್ ಆಗಿ ಕಾಮನ್ ಥಿಂಕ್ ಆಗಿ ನೋಡ್ತಾ ಇದ್ರೆ ಮಾಧ್ಯಮಗಳು ಅಂದ್ರೆ ಒಂದು ನೇರ ದಿಕ್ಕಿನಲ್ಲಿ ಹೋಗ್ತಾ ಇದಾರೆ. ಅದನ್ನು ವಿಚಾರಣೆಯನ್ನ ಒಂದು ಯಾವುದೇ ರೀತಿಯಲ್ಲಿ ಸಹ ಒಂದು ವೈಯಕ್ತಿಕವಾಗಿ ನಮ್ಮ ರೀತಿ ಚರ್ಚೆಯ ವಿಷಯವಾಗಿ ಆಗ್ತಿಲ್ಲ. ಒಂದೇ ನೇರವಾಗಿ ಹೋಗ್ತಾ ಇದೆ. ಆ ದೃಷ್ಟಿಕೋನದಲ್ಲಿ, ಸಾಮಾಜಿಕವಾಗಿ ದೃಷ್ಟಿಕೋನದಲ್ಲಿ ಒಬ್ಬ ಸಾಮಾನ್ಯ ಆಡಿಯನ್ಸ್ ಆಗಿ ನೋಡಿದಾಗ ಏನನ್ಸುತ್ತೆ, ಇವ್ರು ಒಂದು ನಡೆ ಅಥವಾ ಒಂದು ವಾದದ ಕಡೆ ಸ್ಟ್ರೈಟ್ ಆಗಿದ್ದಾರೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಅಲ್ಲ, ಈಗ ಎಲ್ಲರಿಗೂ ಅದೇ ಮಾಧ್ಯಮಗಳ ಮೇಲೆ ಸಾಕಷ್ಟು ಜನ ವಿಶ್ವಾಸ ಕಳ್ಕೊಂಡ್ ಆಗಿ ಹೋಗಿದೆ. ಅನಿವಾರ್ಯ ಕಾರಣಗಳಿಗೆ ಅವನು ನೋಡ್ತಾ ಇದಾರೆ ಬಿಟ್ರೆ ಈಗ ಮಾಧ್ಯಮಗಳ ಮೇಲೆ ನಂಬಿಕೆಯನ್ನ ಜನರು ಕಳ್ಕೊಂಡು ಎಷ್ಟೋ ದಿವಸಗಳ ಆಗಿ ಹೋಗಿದೆ. ಈಗ ಮೊದ್ಲು ಅಂದ್ರೆ ಪಕ್ಷವಾರು ವಿಂಗಡಣೆಯಾದ ರೀತಿಯಲ್ಲಿ ಮಾಧ್ಯಮಗಳು ತಮ್ಮ ಸೃಷ್ಟಿಯನ್ನು ವಿಸ್ತಾರ ಮಾಡ್ತವೆ. ಯಾಕಂದ್ರೆ ಕೆಲವೊಂದು ಮಾಧ್ಯಮಗಳು ಕೆಲವೊಂದು ರೀತಿಯಲ್ಲಿ ಟ್ಯಾಗ್ಲೈನ್ ಅಲ್ಲಿ ಇದ್ದಾರೆ ಬಿಟ್ರೆ ಆ ಒಂದು ನಡೆ ಅದೇ ರೀತಿಯಲ್ಲಿ ಮುಂದುವರಿತದೆ ಅನ್ನೋದು ಜನಸಾಮಾನ್ಯರಲ್ಲಿ ಕಾಡೋ ಪ್ರಶ್ನೆ ಆಗಿದೆ. ಹೌದು. ಅವರು ಕೆಲವೊಂದು ಎಲ್ಲಾ ಮಾಧ್ಯಮಗಳು ಅಂತ ಹೇಳ್ಬೋದು ಅಥವಾ ಕೆಲವರು ಅಂತ ಹೇಳ್ಬೋದು ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಮಾಧ್ಯಮಗಳು ಏನ್ ಮಾಡ್ತಾವ ಅಂತಂದ್ರೆ ಅವರ ಸಿದ್ಧಾಂತಗಳ ಇಟ್ಕೊಂಡೆ ಕೆಲಸ ಮಾಡಕ್ ಚಾಲೂ ಮಾಡಿರ್ತಾರೆ. ಹಾಗಾಗಿ ಅದ್ರ ಪರವಾಗಿ ಅವರು ನ್ಯೂಸ್ ಸುದ್ದಿ ಮಾಡ್ತಾ ಹೋಗ್ತಾರೆ. ಇದು ಬಹಳ ತಪ್ಪು ಅಂತಂದು ನನ್ನ ಅನಿಸಿಕೆ. ಇತ್ತೀಚೆಗೆ ಒಬ್ಬ ಯೂಟ್ಯೂಬರ್ನ ಸಂದರ್ಶನ ನೋಡ್ತಾ ಇದ್ದ ಸಂದರ್ಭದಲ್ಲಿ ಆತ ಬರೀ ತನ್ನ ಸಿದ್ಧಾಂತಗಳ ಕುರಿತಾಗಿಯೇ ಮಾತಾಡಿದ ಹೊರತು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದು ಸಾಮಾಜಿಕ ಕಳಕಳಿ ಬಗ್ಗೆ ಯಾವತ್ತೂ ಆತ ಮಾತಾಡಲಿಲ್ಲ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಈ ಮಾಧ್ಯಮಗಳ ಕುರಿತಾದಂತ ವಿಚಾರಗಳನ್ನು ಗಮನಿಸಿದಾಗ ಬಹಳ ಬೇಸರ ಆಗುತ್ತೆ. ಪ್ರಜಾಪ್ರಭುತ್ವದ ಒಂದು ಅಂಗವಾಗಿ, ಒಂದು ಸಂವಿಧಾನದ ಒಂದು ಭಾಗವಾಗಿ ಕೆಲಸ ಮಾಡ್ತಕ್ಕಂಥ ಮಾಧ್ಯಮಗಳು ಹಾಗೆ ಜನರಲಿಸಂ ಎಥಿಕ್ಸ್ ಅನ್ನು ಎಲ್ಲೋ ಒಂದು ಹಂತದಲ್ಲಿ ಮರಿತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯೂ ಸಹ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ವಿಜಯ್. ಹೌದು, ಖಂಡಿತವಾಗ್ಲೂ ಕಾಡ್ತಾ ಇದೆಯಲ್ಲ, ಎಲ್ಲರಿಗೂ ಅರಿವಿಗೆ ಬಂದಾಗಿದೆ ಈಗ ಆಲ್ರೆಡಿ. ಆದ್ರೆ ಈಗ ನೋಡ್ತಾ ಇದ್ರೆ ಈಗ ವಿಚಾರಣೆ ಹೇಗಿದೆ ಅಂದ್ರೆ ಈಗ ಯಾವ ರೀತಿ ಅಂತಂದ್ರೆ ಅರಿವಿಗೆ ಯಾವ ರೀತಿ ಬಂದಿದೆ ಅಂತಂದ್ರೆ ಈ ಹಿಂದಿನಿಂದಲೂ ಅವ್ರನ್ನ ಗಮನಿಸ್ತಾ ಬಂದ್ರು. ಯಾರ್ಯಾರು ಯಾವ ಪಕ್ಷದ ಪರವಾಗಿ ಯಾವ ತತ್ವದ ಪರವಾಗಿ ಮಾತಾಡ್ತಾರ ಅಂತಂದು ಎಲ್ಲರಿಗೂ ಸರಿಯಾಗಿ ಗೊತ್ತಾಗ್ತಾ ಬಂದಿದೆ. ಅಕಸ್ಮಾತ್ ಆ ತತ್ವದ ವಿರುದ್ಧವಾಗಿ ಏನಾದ್ರು ಇದ್ದಂತ ಸಂದರ್ಭದಲ್ಲಿ ಅದನ್ನ ಖಂಡಿಸ್ತಾರೆ. ನೀವು ಒಳ್ಳೆಯದಕ್ಕೆ ಮಾಡಿದ್ರು ಖಂಡಿಸ್ತಾರೆ, ಕೆಟ್ಟದ್ ಮಾಡಿದ್ರು ಖಂಡಿಸ್ತಾರೆ. ಅಂತಹ ಸನ್ನಿವೇಶಗಳು ಸಾಕಷ್ಟು ನಡೀತಾ ಹೋಗಿದಾವೆ ಈ ದೇಶದಲ್ಲಿ. ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನು ಮೊದಲು ಯಾರು ಬಿತ್ತರ ಮಾಡ್ಲೇ ಇಲ್ಲ. ಸಾಕಷ್ಟು ದಿನವರೆಗೂ ಅದನ್ನ ಹಾಗೆ ಗೌಪ್ಯವಾಗಿ ಇಟ್ಟಿದ್ರು ಮಾಧ್ಯಮಗಳು. ಆದ್ರೆ ಯೂಟ್ಯೂಬರ್ ಆತರ ಇರ್ಲಿಲ್ಲ, ಎಲ್ಲರೂ ಸಹ ಬಿತ್ತರ ಮಾಡಿಬಿಟ್ರು ಆ ವಿಚಾರವನ್ನ. ಇದು ಒಂದು ಉದಾಹರಣೆ. ಇಂತ ಸಾಕಷ್ಟು ಉದಾಹರಣೆಗಳು ಈಗ ಈ ಪ್ರಕರಣನೇ ತಗೊಂಡ್ರು ಸಹ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಮಾಧ್ಯಮಗಳು ಏನಾಯ್ತಂದ್ರೆ ಸದ್ಯ ಒಂದು ಪ್ರಾರಂಭಿಕ ಹಂತದಲ್ಲಿ SIT ಯ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯ ಸುದ್ದಿಗಳನ್ನು ಬಿತ್ತಾರ ಮಾಡುವ ಒಂದು ಕೆಲಸ ಕೈ ಹಾಕ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಆಗ್ತಕ್ಕಂತ ಒಂದು ಪ್ರಮೋಷನ್ಗಳು ಹಾಗೆ ಕರ್ನಾಟಕ ಹಾಗೂ ದೇಶ ಜನತೆ ಇದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಹೆಚ್ಚು ಮೂಡಿದಾಗ, ಜನಸಾಮಾನ್ಯರಲ್ಲಿ ಪ್ರಶ್ನೆಗಳು ಶುರುವಾದಾಗ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಒಂದು ಟಿವಿ ಚಾನೆಲ್ಗಳಲ್ಲಿ ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ವೀಕ್ಷಣೆಗಳನ್ನ ಒಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಹ ಜನಸಾಮಾನ್ಯರು ಆ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಹಾಗೆ ಈ ಒಂದು ವಿಷಯವನ್ನ ಬಿತ್ತರಿಸಕ್ಕಾಗಿ ಒಂದು ತೋರಿದ ಒಂದು ಇದನ್ನ ನೋಡಿದ ತಕ್ಷಣದಂತಲ್ಲಿ ಒಂದು ಟಿವಿ ಮಾಧ್ಯಮಗಳಲ್ಲಿ ನಾವು ಸದ್ಯದ ಬೆಳವಣಿಗೆಯಲ್ಲಿ ನೋಡ್ತಾ ಇದೀವಿ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ ವಿಜಯ್ ಅವರೇ. ಮೊದಲ ಆರಂಭಿಕ ಹಂತದಲ್ಲಿ ಟಿವಿ ಮಾಧ್ಯಮದಲ್ಲಿ ಯಾವುದೇ ರೀತಿಯ ನ್ಯೂಸ್ ಗಳನ್ನ ಬಿತ್ತರುವ ಒಂದು ಪ್ರಯತ್ನವೂ ಸಹ ಮಾಡ್ಲಿಲ್ಲ. ಹೌದೌದೌದು. ಮೊದಲೇ ಹಂತದಲ್ಲಿ ಇವ್ರು ಯಾರು ಆ ವಿಷಯದ ಕುರಿತಾಗಿ ಮಾತಾಡಿರ್ಲಿಲ್ಲ. ತದನಂತರದಲ್ಲಿ ಅದರ ವಿಷಯವನ್ನು ಮಾತಾಡ್ತಾ ಬಂದ್ರು. ಇಲ್ಲಿ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಕೆಲಸ ಮಾಡ್ತಾ ಇದ್ದಾವೆ ಖಂಡಿತವಾಗ್ಲು. ಇನ್ನು ಇವರು ತಮ್ಮದೇ ಆದಂತ ದೃಷ್ಟಿಕೋನದಲ್ಲೇ ವಿಷಯವನ್ನು ಬಿತ್ತರಿಸ್ತಾ ಇದ್ದಾರೆ ಹೊರತು ಎಲ್ಲಾ ರೀತಿಯಾದ ದೃಷ್ಟಿಕೋನದಲ್ಲೂ ವಿಚಾರವನ್ನ ಬಿತ್ತರಿಸ್ತಾ ಹೋಗ್ಬೇಕು.